ನಮಸ್ಕಾರ. ಚೆನ್ನೈ ವಿರುದ್ಧ ಗೆದ್ದು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ರಜತ್ ಪಾಟಿದಾರ್. ಬಳಿಕ ಕೊಹ್ಲಿ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಚೆನ್ನೈ ವಿರುದ್ಧ RCB ಗೆದ್ದ ಬಳಿಕ ರಜತ್ ಪಾಟಿದಾರ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿರವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, RCB ಹಾಗೂ CSK ನಡುವಿನ ಸದರ್ನ್ ಡರ್ಬಿ ಎಂಬ ಈ ಕಾಳಗದಲ್ಲಿ RCB ತಂಡ 50 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟೂರ್ನಿಯಲ್ಲಿ 2ನೇ ಗೆಲುವು ಕಂಡಿದೆ. ಸ್ನೇಹಿತರೆ, ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ CSK ತಂಡದ ನಾಯಕ ಋತುರಾಜ್ ಗಾಯಕ್ವಾಡ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ RCB ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 196 ರನ್ ಕಲೆ ಹಾಕಿತು. ತಂಡದ ಪರ ನಾಯಕ ರಜತ್ ಪಾಟಿದಾರ್ 51 ರನ್ ಹಾಗೂ ಫಿಲಿಪ್ ಸಲಾಟ್ 32 ಮತ್ತು ಕಿಂಗ್ ಕೊಹ್ಲಿ 31 ರನ್ ಸಿಡಿಸಿ ಮಿಂಚಿದರು. ಇನ್ನು CSK ತಂಡದ ಪರ ನೂರ್ ಅಹ್ಮದ್ 3 ವಿಕೆಟ್ ಕಬಳಿಸಿ ಮಿಂಚಿದರು. ಈ ಗುರಿಯನ್ನು ಬೆನ್ನಟ್ಟಿದಂತಹ ಚೆನ್ನೈ ತಂಡಕ್ಕೆ RCBಯ ಬೌಲರ್ಗಳು ಶಾಕ್ ನೀಡಿದರು. ಸ್ನೇಹಿತರೆ, ರೆಗ್ಯುಲರ್ ಇಂಟರ್ವಲ್ ನಲ್ಲಿ ವಿಕೆಟ್ ಗಳನ್ನು ಕಬಳಿಸುವ ಮೂಲಕ CSK ತಂಡವನ್ನ ಬ್ಯಾಕ್ ಫುಟ್ ಗೆ ತಳ್ಳಿದವು. ಅಂತಿಮವಾಗಿ ಚೆನ್ನೈ ತಂಡ 20 ಓವರ್ಗಳಲ್ಲಿ 146 ರನ್ ಬಾರಿಸಲಷ್ಟೇ ಶಕ್ತವಾಯಿತು. ಈ ಮುಖ್ಯವಾಗಿ 50 ರನ್ಗಳ ಹೀನಾಯ ಸೋಲನ್ನ ತವರಿನಲ್ಲಿ ಚೆನ್ನೈ ತಂಡ ಎದುರಿಸಿತು. ತಂಡದ ಪರ ರಚಿನ್ ರವೀಂದ್ರ 41 ರನ್ ಹಾಗೂ ಮಾಜಿ ನಾಯಕ MS ಧೋನಿ ಅಜಯ 30 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಇನ್ನು RCB ತಂಡದ ಪರ ಹೆಸಲ್ವುಡ್ 3 ಹಾಗೂ ಯಶ್ ದಯಾಲ್ ಮತ್ತು ಲಿಯಾನ್ ಲಿವಿಂಗ್ಸ್ಟನ್ ತಲಾ 2 ವಿಕೆಟ್ ಪಡೆದುಕೊಂಡರು. ಸ್ನೇಹಿತರೆ, ಮತ್ತು ಚೆನ್ನೈ ವಿರುದ್ಧ RCB 50 ರನ್ಗಳಿಂದ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ತಂಡದ ನಾಯಕ ರಜತ್ ಪಾಟಿದಾರ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ನಮಗೆ ಇದೊಂದು ಐತಿಹಾಸಿಕ ಗೆಲುವಾಗಿದೆ. ಕೊಹ್ಲಿ ಕ್ಯಾಪ್ಟನ್ಸಿ ನಿರ್ವಹಿಸಲು ನನಗೆ ಸಹಾಯ ಮಾಡಿದರು. ನನ್ನ ನಾಯಕತ್ವದಲ್ಲಿ RCB ತಂಡ ಇದೇ ಮೊದಲ ಬಾರಿಗೆ 17 ವರ್ಷಗಳ ಬಳಿಕ ಚೆನ್ನೈ ತಂಡವನ್ನ ತವರಿನಲ್ಲಿ ಸೋಲಿಸಿದೆ. ಈ ಸ್ಟಾಟ್ಸ್ ಕೇಳಲು ನನಗೆ ನಿಜಕ್ಕೂ ಖುಷಿಯಾಗುತ್ತಿದೆ ಎಂದು ರಜತ್ ಪಾಟಿದಾರ್ ಹೇಳಿದ್ದಾರೆ. ಸ್ನೇಹಿತರೆ, ಮತ್ತು ಮಾತು ಮುಂದುವರಿಸಿದ ಅವರು, ಇಂದಿನ ಪಂದ್ಯದಲ್ಲಿ ಫಿಲಿಪ್ ಸಲಾಟ್ ಪವರ್ ಪ್ಲೇ ನಲ್ಲಿ ಉತ್ತಮ ಇನ್ನಿಂಗ್ಸ್ ಆಡಿದರು. ಅದಾದ ಬಳಿಕ ಪಡಿಕಲ್ ಕೂಡ ಒಂದು ವೇಳೆ ಅದ್ಭುತ ಆಟವನ್ನು ಆಡುವ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮತ್ತು ನನ್ನ ವೈಯಕ್ತಿಕ ಆಟವೂ ಕೂಡ ಇಂದಿನ ಪಂದ್ಯದಲ್ಲಿ ನನಗೆ ಖುಷಿ ನೀಡಿದೆ ಎಂದು ರಜತ್ ಪಾಟಿದಾರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಬೌಲಿಂಗ್ ನಲ್ಲಿ ಭುವನೇಶ್ವರ್ ಕುಮಾರ್, ಯಶ್ ದಯಾಲ್ ಹಾಗೂ ಜಸ್ ಹೆಸಲ್ವುಡ್ ಇಂದಿನ ಪಂದ್ಯದಲ್ಲಿ ಇಂಪ್ರೆಸಿವ್ ಆಟವನ್ನು ಆಡಿದ್ದಾರೆ. ಇದೊಂದು ತಂಡದ ಎಫರ್ಟ್ ಗೆ ಸಂದ ಗೆಲುವಾಗಿದೆ ಎಂದು ರಜತ್ ಪಾಟಿದಾರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಾವು ಟೂರ್ನಿಯಲ್ಲಿ ಈಗಾಗಲೇ 2 ಗೆಲುವುಗಳನ್ನು ಪಡೆದುಕೊಂಡಿದ್ದೇವೆ. ಮುಂಬರುವ ಪಂದ್ಯಗಳಲ್ಲಿ ನಮ್ಮ ಬೆಸ್ಟ್ ಆಟವನ್ನು ಆಡುವ ಮೂಲಕ ಮುಂಬರುವ ಪಂದ್ಯಗಳನ್ನು ಕೂಡ ಗೆಲ್ಲಲು ಪ್ರಯತ್ನ ಪಡಲಿದ್ದೇವೆ ಎಂದು ತಿಳಿಸಿದ್ದಾರೆ. ಮತ್ತು ಈ ಗೆಲುವನ್ನು RCB ಅಭಿಮಾನಿಗಳಿಗೆ ಸಲ್ಲಿಸಬೇಕು ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನು ರಜತ್ ಪಾಟಿದಾರ್ ನೀಡಿದ್ದಾರೆ. ನೋಡಿದಲ್ಲ, ಚೆನ್ನೈ ವಿರುದ್ಧ RCB ಗೆದ್ದ ಬಳಿಕ ರಜತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.